ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನನ್ನ ಹೆಂಡತಿ ಇಬ್ರು ಬೆಟ್ಟದಪುರಕ್ಕೆ ಹೋಗ್ತಾ ಇದೀವಿ. ನಾವು ಯಾವ ದಿನ ಹೋಗ್ತಾ ಇರೋದು ಅಂತಂದ್ರೆ ದೀಪಾವಳಿ ಹಬ್ಬದ ದಿನ ಹೋಗ್ತಾ ಇದೀವಿ. ಆ ದೀಪಾವಳಿ ಹಬ್ಬದ ದಿನ ಹೋಗ್ತಾ ಇರೋದ್ರಿಂದ ಅಲ್ಲಿ ವರ್ಷಕ್ಕೆ ಒಂದೇ ದಿನ ಅಂತೆ ಪೂಜೆ ಮಾಡೋದು. ಅದು ಯಾವ ದಿನ ಅಂದ್ರೆ ಅದು ದೀಪಾವಳಿ ಹಬ್ಬದ ದಿನದಂತೆನೆ ಅಲ್ಲಿ ಪೂಜೆ ಮಾಡೋದು ಆ ಬೆಟ್ಟದಪುರ ಬೆಟ್ಟದಲ್ಲಿ. ಅಲ್ಲಿ ಯಾವ ದೇವ್ರು ಇರೋದು ಅಂತಂದ್ರೆ ಮಲ್ಲಿಕಾರ್ಜುನ ದೇವ್ರು ಇರೋದಂತೆ. ಸೊ ಆದ್ರಿಂದ ನಮ್ಮನೆ ದೇವರು ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. ಸೊ ಅಲ್ಲಿ ಬೆಟ್ಟದಪುರದಲ್ಲಿರೋದು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ. ಸೊ ಇದರಿಂದ ನೋಡೋಣ ಉದ್ದೇಶಕ್ಕೋಸ್ಕರ ನಾನು ಹೊರಡೋಣ ಅಂತ ಅಂದ್ಬಿಟ್ಟು. ಅದೇ ಆಕ್ಚುಲಿ ನಾನು ಯಾವತ್ತೂ ಹೋಗಿಲ್ಲ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆನೂ. ಸೊ ನನ್ನ ಹೆಂಡ್ತಿನೇ ಹೇಳಿದ್ದು ನನಗೆ. ಬೆಟ್ಟ ನಾನು ಹತ್ತಿದ್ದೆ, ಅದು ತುಂಬಾ ರಶ್ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ನಾನು ರಶ್ ಇದ್ರು ಹತ್ತಕ್ಕಾಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ನನ್ನ ಹೆಂಡತಿ ಎಲ್ಲ ಹೇಳಿಲ್ಲ. ಆಯ್ತು ಈ ಸತಿ ಹೋಗೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನನ್ನ ಹೆಂಡತಿ ಇಬ್ರು ಹೋಗ್ತಾ ಇದೀವಿ. ಇಬ್ರು ಹೋಗ್ತಾ ಇದ್ದೋ ರೋಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ವಿಲೇಜ್ ರೋಡ್ ಆದ್ರಿಂದ ಸ್ವಲ್ಪ ಕಲ್ಲು, ಸ್ವಲ್ಪ ಹಳ್ಳ ಕೊಳ್ಳ ಎಲ್ಲ ಇದೆಲ್ಲ ಇರುತ್ತೆ. ಸೊ ಏನ್ ತೊಂದ್ರೆ ಇರಲಿಲ್ಲ, ಆರಾಮಾಗ್ಬೋದು. ನಾವೇನಾದ್ರು ಕುಶಾಲನಗರದಲ್ಲಿ ಇದ್ದೆ ನಾನು ನಮ್ಮ ಅತ್ತೆ ಮನೆಯಲ್ಲಿ. ಸೊ ಅಲ್ಲಿಂದ ಶಾರ್ಟ್ ಕಟ್ ಯಾವ್ದಿತ್ತು ನೋಡ್ಕೊಂಡು ಅಲ್ಲಿಂದ ನಾನು ಬಂದೆ. ಕುಶಾಲನಗರದಿಂದ ಪಿರಿಯಾಪಟ್ಟಣದಿಂದ ಬೆಟ್ಟದಪುರಕ್ಕೆ ಬರ್ತೀವಿ ತುಂಬಾ ಲಾಂಗ್ ಆಗುತ್ತೆ ನಮ್ಗೆ. ಕುಶಾಲನಗರದಲ್ಲೇ ಅಲ್ಲೇ ಶಾರ್ಟ್ ಕಟ್ ಇತ್ತು. ಸೊ ನಂಗೆ ಬೆಟ್ಟದಪುರ ಹತ್ತತ್ರ ಎಲ್ಲ ಬಂದೆ. ಬೆಟ್ಟದಪುರ ಹತ್ತತ್ರ ಬರ್ತಿದ್ದಂಗೆನೆ ನನ್ಗೆ ಅಡ್ರೆಸ್ ಸ್ವಲ್ಪ ಗೊತ್ತಾಗ್ಲಿಲ್ಲ. ನನ್ನ ಅವ್ರಿಗೂ ಗೊತ್ತಿತ್ತು, ಅಡ್ರೆಸ್ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು. ಸೊ ಕೇಳ್ಕೊಂಡು ಅಲ್ಲಿಂದ ಹೊರಟು ಬೆಟ್ಟದಪುರ ಬೆಟ್ಟದ ರೋಡಲ್ಲಿ ಸುಮಾರು ಜನ ಎಲ್ಲ ಬೆಟ್ಟಕ್ಕೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು. ಒಂದಷ್ಟು ಜನ ಬೈಕಲ್ಲಿ ಹೋಗ್ತಾ ಇದ್ರು, ಒಂದಷ್ಟು ಜನ ಬೆಟ್ಟದಿಂದ ಇಳಿದಿ ಅವ್ರ ಬೈಕಲ್ಲಿ ಅವ್ರ ಮನೆಗೆ ಹೋಗ್ತಾ ಇದಾರೆ, ನಡ್ಕೊಂಡೆಲ್ಲ ಅವ್ರ ಮನೆಗೆ ಹೋಗ್ತಾ ಇದಾರೆ. ಸೊ ಬೆಟ್ಟದಪುರದಲ್ಲಿ ದೀಪಾವಳಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ. ಆ ಬೆಟ್ಟದಲ್ಲಿ ವರ್ಷಕ್ಕೊಂದೇ ದಿನ ಪೂಜೆ ಮಾಡೋದ್ರಿಂದ, ತುಂಬಾ ಗ್ರ್ಯಾಂಡ್ ಆಗಿ ನಡೆಯೋದ್ರಿಂದ ಜನಸಂಖ್ಯೆ ತುಂಬಾ ಹೆಚ್ಚಾಗಿರುತ್ತೆ. ಸೊ ಜನಸಂಖ್ಯೆ ಈಗ ಹೆಚ್ಚಾಗಿದೆ ಅನ್ನೋ ಇನ್ನೂ ಉದ್ದೇಶ ಏನು ಅಂತಂದ್ರೆ, ಆಲ್ಮೋಸ್ಟ್ ಯೂಟ್ಯೂಬ್ ಎಲ್ಲ ನೋಡಿರ್ತೀರಾ ಬೆಟ್ಟದಪುರ ಯಾವ ರೀತಿ ಇರುತ್ತೆ ಅಂತ. ಸೊ ಇದರಿಂದ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೈಟ್ ಅಲ್ಲಿ ಆ ಕನ್ನಡ ಬಾವುಟ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಹಾಗೂ ತಣ್ಣನೆ ಗಾಳಿ ಬೀಸ್ತಿತ್ತು, ಒಳ್ಳೆ ನೇಚರ್ ಅಂತ ಅನ್ಬೋದು. ಯಾವುದೇ ವಾಯು ಮಾಲಿನ್ಯ ಇಲ್ದೇನೆ ಪರಿಶುದ್ಧವಾದ ಗಾಳಿ ಉಸಿರಾಡಕ್ಕೆ ಸಿಕ್ತು ಅಲ್ಲಿ ಅಂತ ನಾನು ತುಂಬಾನೇ ಖುಷಿ ಪಡ್ಕೊಂಡು ನಾನು ಹೇಳ್ತೀನಿ. ತುಂಬಾನೇ ರಶ್ ಇತ್ತು. ಮೆಟ್ಲು ಹತ್ಬೇಕಾದ್ರೆ ಇಲ್ಲಿ ಇಳಿಬೇಕಾರಾಗ್ಲಿ ತುಂಬಾನೇ ರಶ್ ಇದೆ. ಮಕ್ಳು ಕರ್ಕೊಂಡು ಹೋಗ್ಬೇಕಾರೆ, ಲೇಡೀಸ್ ಕರ್ಕೊಂಡು ಹೋಗ್ಬೇಕಾರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂತಂತಂದ್ರೆ ಮೆಟ್ಲು ಸ್ವಲ್ಪ ಇಳಿಬೇಕಾದ್ರು ಹತ್ಬೇಕಾದ್ರು ಸ್ವಲ್ಪ ಜಾರುತ್ತೆ. ಒಂದೊಂದ್ ಟೈಮ್ ರಶ್ ಇರುತ್ತೆ, ಎಲ್ಲಿ ಕಾಲ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಇಳಿಬೇಕಾರಂತೂ ತಳ್ತಾರೆ. ಯಾಕಂದ್ರೆ ವರ್ಷದಲ್ಲಿ ಒಂದೇ ದಿನ ಪೂಜೆ ಮಾಡೋದ್ರಿಂದ ತುಂಬಾನೇ ರಶ್ ಇತ್ತು. ನೇಚರ್ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಯಾರು ಈ ಪ್ಲೇಸ್ ನ ನೋಡಿಲ್ಲ ದಯವಿಟ್ಟು ಮಿಸ್ ಮಾಡ್ದೇನೆ ಈ ಪ್ಲೇಸ್ ನ ನೋಡಿ ನಿಮ್ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಇದು. ಸೊ ಆದ್ರಿಂದ ನಂಗೆ ಸಪೋರ್ಟ್ ಮಾಡಿ. ಆ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ.